ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ನಮ್ಮ ಮಗ ಕೇಶವನ ಜೊತೆ ಸುಂದರವಾದ ಸೋಮನಾಥಪುರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಕಾವೇರಿ ನದಿ ತೀರದಲ್ಲಿದೆ. ಮೈಸೂರಿಗೆ ತುಂಬಾ ಹತ್ರ ಇದೆ. ಮೈಸೂರಿನಿಂದ ಜಸ್ಟ್ 45 ನಿಮಿಷದಲ್ಲಿ ಇದನ್ನ ತಲುಪಬಹುದು. ನಮ್ಮ ಮಗನಿಗೆ ಕೇಶವ ಅಂತ ಹೆಸರಿಟ್ಟಿರೋದಕ್ಕೆ ಇದು ದೇವಸ್ಥಾನ ನಮಗೆ ತುಂಬ ಸ್ಪೆಷಲ್ ಆಗಿದೆ. ನಾವು ಬೆಳಿಗ್ಗೆ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಹೋಗಿ ಅಲ್ಲಿ ಬೋಟಿಂಗ್ ಮಾಡಿ ಪಕ್ಷಿಗಳನ್ನು ನೋಡಿಕೊಂಡು ನಂತರ ಟಿಫಿನ್ ಮಾಡಿ ಸುಮಾರು 10:30ಕ್ಕೆ ಸೋಮನಾಥಪುರದ ಚೆನ್ನಕೇಶವ ದೇವಸ್ಥಾನಕ್ಕೆ ಹೊರಟ್ವಿ. ಇಲ್ಲಿಗೆ ಹೋಗೋಕ್ಕೆ ಗೌರ್ಮೆಂಟ್ ವೆಹಿಕಲ್ಸ್ ಅಷ್ಟು ವ್ಯವಸ್ಥೆ ಇಲ್ಲ. ಅದಕ್ಕೆ ನಾವು ಒಂದು ದಿನಕ್ಕೆ ಲೋಕಲ್ ಟ್ಯಾಕ್ಸಿನ ಬಾಡಿಗೆಗೆ ತಗೊಂಡಿದ್ವಿ. ವಿಶೇಷವಾಗಿ ಚಿಕ್ಕ ಮಕ್ಕಳ ಜೊತೆ ನೀವು ಪ್ರಯಾಣ ಮಾಡ್ತಾ ಇದ್ರೆ ಒಂದು ದಿನಕ್ಕೆ ಟ್ಯಾಕ್ಸಿ ವ್ಯವಸ್ಥೆ ಮಾಡಿಕೊಳ್ಳೋದು ಒಳ್ಳೆಯದು. ನಾವು ಬೆಳಿಗ್ಗೆ ಬೇಗನೆ ರಂಗನತಿಟ್ಟಿಗೆ ಹೊರಟಿದ್ರಿಂದ ನಾನು ಮತ್ತೆ ಕೇಶವ ಕಾರಿನಲ್ಲೇ ಮಲ್ಕೊಂಡ್ಬಿಟ್ವಿ. ನಾವು ಹೋಗ್ತಾ ಇರೋ ದೇವಸ್ಥಾನ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಇಂದ ಸಂರಕ್ಷಿತ ಸ್ಮಾರಕವಾಗಿದೆ. ಇದು ದೇವಸ್ಥಾನದ ಎಂಟ್ರೆನ್ಸ್. ನೀವು ನೋಡಿದ ಹಾಗೆ ನಮ್ಮ ಪುಟ್ಟ ಕೇಶವ ಇನ್ನೂ ಮಲ್ಗೆ ಇದ್ದಾನೆ. ನಾವು ಎಂಟ್ರೆನ್ಸ್ ಫೀ ಒಬ್ಬರಿಗೆ 20 ರೂಪಾಯಿ ಟಿಕೆಟ್ ತಗೊಂಡ್ವಿ. ದೇವಸ್ಥಾನದ ಸುತ್ತಲೂ ಒಂದು ತೋಟ ಇದೆ. ಅಲ್ಲಿ ಕೆಲವು ಚಿಟ್ಟೆ ಮತ್ತು ಪಕ್ಷಿಗಳನ್ನ ನೀವು ನೋಡಬಹುದು. ಬಿಸಿಲು ಇರಲಿಲ್ಲ ಅಂತಂದ್ರೆ 15 ನಿಮಿಷಗಳವರೆಗೆ ಇಲ್ಲಿ ಆರಾಮವಾಗಿ ಸಮಯ ಕಳಿಬಹುದು. ಮೇನ್ ಎಂಟ್ರೆನ್ಸ್ ಗೇಟ್ ಇಂದ ಹೊರಗಡೆ ಒಂದು ದೊಡ್ಡ ಮರ ಇದೆ. ದೇವಸ್ಥಾನದ ವೀಕ್ಷಣೆ ಮುಗಿದ ನಂತರ ಅದರ ನೆರಳಿನಲ್ಲಿ ಸ್ವಲ್ಪ ಹೊತ್ತು ಕುಳಿತು ರೆಸ್ಟ್ ಮಾಡ್ಕೋಬಹುದು. ಇದು ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ಗೇಟ್. ದೇವಸ್ಥಾನದ ಇತಿಹಾಸದ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋ ಆಸಕ್ತಿ ಇದ್ರೆ ಇಲ್ಲಿ ಗೈಡ್ ಸಹಾಯನೂ ತಗೋಬಹುದು. ಈ ದೇವಸ್ಥಾನವನ್ನು ಕ್ರಿಸ್ತಶಕ 1268ರಲ್ಲಿ ಹೊಯ್ಸಳ ರಾಜ ನರಸಿಂಹ ಮೂರನೆಯವರ ಸೇನಾಧಿಪತಿಯಾಗಿದ್ದ ಸೋಮನಾಥ ದಂಡನಾಯಕ ನಿರ್ಮಿಸಿದರು. ಅವರು ಈ ದೇವಾಲಯವನ್ನು ಶ್ರೀ ಚೆನ್ನಕೇಶವ ಸ್ವಾಮಿಗೆ ಸಮರ್ಪಿಸಿದರು. ಹೆಚ್ಚಿನ ಜನರು ಬೇಲೂರು ಮತ್ತು ಹಳೇಬೀಡಿನ ಬಗ್ಗೆ ಕೇಳಿರಬಹುದು. ಆದರೆ ಸೋಮನಾಥಪುರ ದೇವಸ್ಥಾನ ಕೂಡ ಕಲಾಪ್ರಿಯರು ಮತ್ತು ಇತಿಹಾಸದಲ್ಲಿ ಆಸಕ್ತಿ ಇರೋರಿಗೆ ಬೇಲೂರು ಹಳೇಬೀಡಿನಷ್ಟೇ ವಿಶೇಷವಾಗಿದೆ. ಇದು ಒಂದು ಶ್ರೀಕೃಷ್ಣನ ಚಿಕ್ಕ ಕೆತ್ತನೆ. ಸುತ್ತಲೂ ಆಕಳುಗಳೂ ಇವೆ. ಇದೇ ತರಹದ ಸಾಕಷ್ಟು ಕೆತ್ತನೆಗಳಿವೆ. ಎಲ್ಲವನ್ನೂ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇಷ್ಟೊತ್ತಿಗಾಗಲೇ ನಮ್ಮ ಪುಟ್ಟ ಕೇಶವ ಎದ್ದಿದ್ದ. ಇಲ್ಲಿ ನಾವು ಮುಖ್ಯ ಚೆನ್ನಕೇಶವ ದೇವರ ದ್ವಾರಪಾಲಕರನ್ನು ಅವನಿಗೆ ತೋರಿಸ್ತಾ ಇದ್ದೀವಿ. ನಾವು ಅಂದ್ಕೊಂಡಿದ್ದು ಇಲ್ಲಿ ಚೆನ್ನಕೇಶವ ದೇವರ ಒಂದೇ ಮೂರ್ತಿ ಇದೆ ಅಂತ. ಆದರೆ ಇಲ್ಲಿ ಹೋಗಿ ನೋಡಿದ್ರೆ 3 ಮೂರ್ತಿಗಳಿವೆ. ಒಂದು ಶ್ರೀಕೃಷ್ಣದು, ಇನ್ನೊಂದು ಚೆನ್ನಕೇಶವ, ಮತ್ತೊಂದು ಜನಾರ್ದನನ ಮೂರ್ತಿ. ಈ 3 ಮೂರ್ತಿಗಳೇ ಸೋಮನಾಥಪುರ ದೇವಸ್ಥಾನದ ಮೇನ್ ಅಟ್ರಾಕ್ಷನ್ಸ್. ಎಡಭಾಗದಲ್ಲಿ ಶ್ರೀಕೃಷ್ಣನ ಮೂರ್ತಿ, ಮಧ್ಯದಲ್ಲಿ ಶ್ರೀ ಚೆನ್ನಕೇಶವ ಸ್ವಾಮಿ ಮತ್ತು ಬಲಭಾಗದಲ್ಲಿ ಜನಾರ್ದನ ಸ್ವಾಮಿಯ ಮೂರ್ತಿಯನ್ನ ನೋಡಬಹುದು. ಒಂದು ಬೇಸರದ ವಿಷಯ ಏನಂದ್ರೆ ಇಲ್ಲೀಗ ಯಾವುದೇ ಪೂಜೆ ಅಥವಾ ಆರಾಧನೆ ನಡೆಯುವುದಿಲ್ಲ. ದೇವಸ್ಥಾನದೊಳಗಿನ ಈ ಮೂರ್ತಿಗಳನ್ನು ಸುರಕ್ಷಿತವಾಗಿ ಮುಚ್ಚಿ ಇಡಲಾಗಿದ್ದು ಅವುಗಳನ್ನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸಂರಕ್ಷಿಸುತ್ತಿದೆ. ಒಳಗಿನ ಭಾಗವನ್ನು ಸಂಪೂರ್ಣವಾಗಿ ನೋಡಿದ ಮೇಲೆ ನಾವು ಹೊರಗಡೆ ಬಂದು ಸ್ವಲ್ಪ ಫೋಟೋಗಳನ್ನು ತೆಗೆಸ್ಕೊಂಡ್ವಿ. ದೇವಸ್ಥಾನದ ಹೊರಭಾಗದಲ್ಲಿ ರಾಮಾಯಣ ಹಾಗೂ ಇತರ ಪೌರಾಣಿಕ ಕಥೆಗಳನ್ನು ಚಿತ್ರಿಸುವ ಸುಂದರವಾದ ಶಿಲ್ಪಗಳನ್ನು ನೋಡಬಹುದು. ವರಾಹ ಅವತಾರ ಸೇರಿಸಿದಂತೆ ವಿಷ್ಣುವಿನ ದಶಾವತಾರ ಶಿಲ್ಪಗಳು ಇಲ್ಲಿವೆ. ಈ ಮೂರ್ತಿ ವಿಶೇಷವಾಗಿ ಹನುಮಂತನು ಶಿವಲಿಂಗವನ್ನು ಹೊತ್ತುಕೊಂಡು ಹೋಗುತ್ತಿರುವ ದೃಶ್ಯವನ್ನು ತೋರಿಸುತ್ತದೆ. ಇದು ತಮಿಳುನಾಡಿನ ರಾಮೇಶ್ವರಂದೊಂದಿಗೆ ಸಂಬಂಧಿಸಿದ ಒಂದು ಆಸಕ್ತಿದಾಯಕ ಕಥೆಯನ್ನು ನೆನಪಿಸುತ್ತದೆ. ಇಲ್ಲಿ ನಾವು ತೆಗೆದ ಕೆಲವು ಫೋಟೋಗಳನ್ನು ನೋಡಬಹುದು. ಶಿಲ್ಪಕಲೆಯ ಸೂಕ್ಷ್ಮತೆ, ಅದ್ಭುತ ವಿನ್ಯಾಸ ಮತ್ತು ಕಲಾವಿದರ ಜಾಣತನ ನೋಡಿದ್ರೆ ನಿಜವಾಗಿಯೂ ಆಶ್ಚರ್ಯ ಅನಿಸ್ತದೆ. ಸೋಮನಾಥಪುರ ಎಲ್ಲ ನೋಡಿಕೊಂಡು ಸುಮಾರು 1 ಗಂಟೆ ಹೊತ್ತಿಗೆ ನಾವು ಮೈಸೂರಿಗೆ ಹೊರಟ್ವಿ. ಅಲ್ಲಿ ಸ್ವಲ್ಪ ರೆಸ್ಟ್ ತೆಗೆದುಕೊಂಡು ಸಾಯಂಕಾಲ ಎಕ್ಸಿಬಿಷನ್ ಗ್ರೌಂಡಲ್ಲಿ ಒಂದು ಎಕ್ಸಿಬಿಷನ್ ಇತ್ತು, ಅಲ್ಲಿ ಹೋಗಿದ್ವಿ. ಈ ಟ್ರಿಪ್ಪಿನ ನೆನಪಿಗೆ ನಾವು ಅಲ್ಲಿ ಎಕ್ಸಿಬಿಷನ್ ಸ್ಟಾಲಲ್ಲಿ ಒಂದು ಸ್ವಲ್ಪ ಶೋ ಐಟಮ್ಸ್ ತೊಗೊಂಡ್ವಿ. ಈ ನಮ್ಮ ಟ್ರಿಪ್ ಮುಗಿಸಿ ನೆಕ್ಸ್ಟ್ ಡೇ ನಾವು ಒಡೆಯಾರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸಿಂದ ಬೆಂಗಳೂರು ಬಂದು ರೀಚ್ ಆದ್ವಿ.
ಈ ಟ್ರಿಪ್ಪಲ್ಲಿ ನಾವು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಕೂಡ ಹೋಗಿ ಬಂದಿದ್ವಿ. ಅದು ಫುಲ್ ಖಾಲಿ ಖಾಲಿ ಇತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.